ಇವತ್ತು 6 ಗ್ಯಾರಂಟಿಗಳನ್ನು 5 ಗ್ಯಾರಂಟಿಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ಗ್ಯಾರಂಟಿಯನ್ನು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ನಿಲ್ಲಿಸೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇದಲ್ಲದೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಈಗಾಗಲೇ ನಾವು ಭೂ ಗ್ಯಾರಂಟಿ ಅಂತೇಳಿ ಪ್ರತಿಯೊಬ್ಬ ರೈತನಿಗೆ, ಪ್ರತಿಯೊಬ್ಬ ನಾಗರಿಕನಿಗೆ, ಯಾರವನ ಆಸ್ತಿಗೆ ದಾಖಲೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈಗಾಗಲೇ ದಾಖಲೆಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಯಾವುದಾದ್ರೂ ಗ್ರಾಮಗಳನ್ನು ಗುರುತಿಸ್ಲಿಕ್ಕೆ ಆಗಲಿಲ್ಲ, ದಾಖಲೆಗಳು ಸರಿ ಇಲ್ಲ, ಬಿ ಖಾತೆಯಿಂದ ಎ ಖಾತೆ ಮಾಡಿ, ಈ ಖಾತೆ ಮಾಡಿ, ಎಲ್ಲರೂ ಕೂಡ ಅವನ ಆಸ್ತಿಗಳನ್ನು ಹಕ್ಕನ್ನು ಉಳಿಸ್ಲಿಕ್ಕೆ ಇವತ್ತು ಯಾವ ಸರ್ಕಾರ ಕೂಡ ತೀರ್ಮಾನ ಮಾಡೋಕ್ಕಾಗಲಿಲ್ಲ. ಹಿಂದೆ ಯಾವ ರೀತಿ ನಮ್ಮ ಮನಮೋಹನ್ ಸಿಂಗ್ ಕಾಲದಲ್ಲಿ ಇವತ್ತು ಅನೇಕ ತೀರ್ಮಾನಗಳನ್ನು ಸಂವಿಧಾನದ ಮುಖಾಂತರ ತೆಗೆದುಕೊಂಡ್ರು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇವತ್ತು ಏನು ನರಸಿಂಹರಾಯ, ಇವತ್ತೇನು ನಮ್ಮ ದೇವರಾಜರಸರ ಕಾಲದಲ್ಲಿ ಉಳುವನಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ರು. ಹಂಗೆ ಇವತ್ತು ನಾವೆಲ್ಲ ಕೂಡ ಸಂವಿಧಾನದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬೆಳಗಾಂನಲ್ಲಿ ತೆಗೆದುಕೊಂಡಂಥ ತೀರ್ಮಾನ ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡಿದೆ. ಆದ್ದರಿಂದ ಇವತ್ತು ಎಲ್ಲರೂ ಕೂಡ ಇಂಥ ತೀರ್ಮಾನಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ನಾನು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ ಇನ್ನೇನಾದ್ರು ಒಂದು ಒಂದು ಶಕ್ತಿಯನ್ನು ಕೊಡಬೇಕು ಅಂಥೇಳಿ ಇವತ್ತು ಎಲ್ಲ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಗಂಡು ಮಕ್ಕಳಿಗೆ ಯಾರ್ಯಾರು ಉಚಿತವಾಗಿ ಪ್ರಯಾಣ ಮಾಡೋಕ್ಕೆ ಶಕ್ತಿ ಇಲ್ಲ ಅಂಥೇಳಿ ಉಚಿತವಾಗಿ ಫ್ರೀ ಪಾಸ್ ಕೊಡಬೇಕು ಅಂಥೇಳಿ ಮೊದಲೇ ತೀರ್ಮಾನವನ್ನು ಕೂಡ ನಾವು ಮಾಡಿದ್ದೇವೆ. ಇದಲ್ಲದೆ ರಾಹುಲ್ ಗಾಂಧಿಯವರ ಯಾತ್ರೆ ನೆನಪಿಡಬೇಕು. ಯುವಕರ ಬಗ್ಗೆ ಅಪಾರವಾದಂಥ ವಿಶ್ವಾಸ, ಅದಕ್ಕೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಕೂಡ ಸಂಘಟನೆ ಮಾಡಬೇಕು. ಯುವಕರು ಒಂದು ಶಕ್ತಿ. ಈ ದೇಶದಲ್ಲಿ ಯುವಕರು ತೀರ್ಮಾನ ಮಾಡೋದು ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಒಂದೊಂದು ಪಂಚಾಯತಿಗೆ 100, 200, 300 ಜನ ಯುವಕರನ್ನು ಸೇರಿಸ್ಬೇಕು, ಯುವತಿಯರು ಸೇರಬೇಕು. ಏನು ಈ ದೇಶದಲ್ಲಿ ಭಾರತ್ ಜೋಡೋ, ಏನು ರಾಹುಲ್ ಗಾಂಧಿಯವರ ಯಾತ್ರೆ ಶಾಶ್ವತವಾಗಿ ಉಳಿಬೇಕು. ಎಲ್ಲ ಧರ್ಮದವರು, ಎಲ್ಲ ಜಾತಿಯರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪಂಚಾಯಿತಿಯಲ್ಲಿ, ಪ್ರತಿಯೊಂದು ವಾರ್ಡಲ್ಲಿ, ಪ್ರತಿಯೊಂದು ನಗರಸಭೆ ವಾರ್ಡಲ್ಲಿ ಒಟ್ಟು 10,000 ಸಂಘಗಳನ್ನು ನಿರ್ಮಾಣ ಮಾಡಿ 1,000 ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲಾಗಿ ಇಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ಇವತ್ತು ತೀರ್ಮಾನವನ್ನು ನಾವು ಮಾಡಿದ್ದೇವೆ.